Hello students, welcome to my channel English with Baswaraj sir. My name is Baswarajappa. I am an English teacher. Today, let's learn the difference between cry, sob and weep. Cry, sob and weep. To cry means it is a verb. To cry, to cry means to make sound. To sob, ಅಳು, ಕೂಗು, ಕಿರುಚು, to make sound. To shout ಅಂತ ಆಗುತ್ತೆ. To shout ಅಂತ ಆಗುತ್ತೆ. The child cried all through the night. ಅಥವಾ the baby cried all through the night. ಅಂದ್ರೆ ರಾತ್ರಿ ಎಲ್ಲ ಮಗು ಅಳ್ತಾ ಇತ್ತು. ಕ್ರೈಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಫ್ ಕ್ರೈನ ಕ್ರೈ ಇದು V1 ಅಥವಾ ಪ್ರೆಸೆಂಟ್ ಟೆನ್ಸ್. ಕ್ರೈಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಥವಾ V2. ಇದು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು ಅಂದರೆ ಅದು ಕ್ರೈಡೆ. ಅಳು ಹತ್ತಿತ್ತು, ಹತ್ತು ಬಿಟ್ಟಿತು ಅವಾಗ ಅಂತ. ಟು ಕ್ರೈ ಸಮಥಿಂಗ್ ಇಸ್ ಟು ಶೌಟ್. ಎರಡನೇ ಅರ್ಥ ಏನು ಅಂತಂದ್ರೆ, ಟು ಕ್ರೈ ಮೀನ್ಸ್ ಟು ಶೌಟ್ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. They all cried. They all cried at once. ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಕಿಲ್ಸ್ಕೊಂಡ್ರು. ಇಲ್ಲಿ ಕ್ರೈಡ್ ಅಂದ್ರೆ ಅಳೋದಲ್ಲ, ವೀಪ್ ಅಲ್ಲ, ಸಾಬಲ್ಲ. ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್. ಹ್ಯಾಪಿ ಬರ್ಡೇ. ದೇ ಆಲ್ ಕ್ರೈಡ್ ಅಟ್ ಒನ್ಸ್. ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಹೇಳಿದ್ರು, ಕಿರ್ಚಿದ್ರು. ಶೌಟ್ ಅಂತ ಅರ್ಥ. ಕೂಗು, ಖರ್ಚು, SHOUT, ಶೌಟ್ ಅಂತ. ಅಥವಾ see you soon, they cried. See you soon, they cried. ಅವರು ಒಟ್ಟಾಗಿ ಕಿರಿಸ್ಕೊಂಡ್ರು, ಒಟ್ಟಾಗಿ ಕೂಗಿದ್ರು. ನಾವು see you soon, ನಾವು ಆದಷ್ಟು ಬೇಗ ಮತ್ತೆ ಭೇಟಿಯಾಗೋಣ, ಮತ್ತೆ ಸೇರೋಣ. ಒಂದು ಅಡೇಜ್ ಇದೆ, ಒಂದು ಗಾದೆ ಮಾತ್ರೆ, ಡೋಂಟ್ ಕ್ರೈ ಓವರ್ ದ ಸ್ಪ್ಲಿಟ್ ಮಿಲ್ಕ್. ಇದೊಂದು ಗಾದೆ ಮಾತು. ಅಂದ್ರೆ ಡೋಂಟ್ ಕ್ರೈ ಓವರ್ ದ ಸ್ಪ್ಲಿಟ್ ಮಿಲ್ಕ್ ಅಂದ್ರೆ ಹಾಲು ಚೆಲ್ಲೋಗಿದೆ, ನೆಲದ ಮೇಲೆ ಸುರಿದೋಗಿದೆ, ಎಲ್ಲ ಕಡೆ ಅದು ಹರಿದೋಗಿದೆ. ಅದ್ರ ಬಗ್ಗೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಟ್ ಈಸ್ ಓವರ್. ವಿ ಕಾಂಟ್ ಡೂ ಎನಿಥಿಂಗ್. ವಿ ಕಾಂಟ್ ಗೆಟ್ ಬ್ಯಾಕ್ ದ ಮಿಲ್ಕ್. ಅದನ್ನ ಮತ್ತೆ ನಾವು ಬಳಸೋಂತಿಲ್ಲ. ಆದ್ರಿಂದ ಡೋಂಟ್ ಕ್ರೈ ಓವರ್ ದ ಸ್ಪ್ಲಿಟ್ ಮಿಲ್ಕ್. ಚೆಲ್ಲಿ ಹೋದ ಹಾಲಿನ ಬಗ್ಗೆ ನಾವು ಚಿಂತಿಸಿದರೆ ಫಲ ಇಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ಹೀಗೆ ನಾವು ಕ್ರೈ ಬಳಸ್ತೇವೆ. ಇಫ್ ಯು ಹ್ಯಾವ್ ಎ ಕ್ರೈ, ಯು ಕ್ರೈ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಅಳೋದಾದ್ರೆ ಸ್ವಲ್ಪ ಹೊತ್ತು ನಾವು ಅಳ್ತೇವೆ, ನಾವು ಸ್ವಲ್ಪ ಕಾಲ ಅಳ್ತೇವೆ ನಾವು. A shout or a loud sound made with your voice. Cry ಅಂದರೆ shout or a loud sound ಅಂತ ಅರ್ಥ ಆಗುತ್ತೆ. Cry means a shout or a loud sound. Hurrah, we won the race. They all cried. They danced together. ಆಮೇಲೆ ಸಾಬ್ ಅಂದ್ರೆ ಬಿಕ್ಕಿಯಳು. ಸಾಬ್ ಅಂದ್ರೆ ಬಿಕ್ಕಿಯಳು. ಕ್ರೈ ಫಿಯರ್ಸ್ಲಿ, ಕ್ರೈ ಬಿಟ್ಟರ್ಲಿ ವಿತ್ ಶಾರ್ಟ್ ಬ್ರೆತ್. ಅಂದ್ರೆ ಏನು? ಸಾಬ್ ಅಂದ್ರೆ
ಹಿ ಸಾಬ್ಡ್ ಇನ್ಸೆಸೆಂಟ್ಲಿ, ಒಂದೇ ಸಮನೆ ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದ ಅಂತ. ಇಲ್ಲಿ ಸಾಬ್ ಅಂದ್ರೆ ಬಿಕ್ಕಿ ಬಿಕ್ಕಿ ಹೇಳೋದು, ಅಂದ್ರೆ ಶಾರ್ಟ್ ಬ್ರೆತ್ ಮೂಲಕ ಉಸಿರಾಡೋದು ಕಷ್ಟಪಟ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳೋದಕ್ಕೆ ಶಾರ್ಟ್ ಅಂತ ಸಾಬ್ಸ್ ಅಂತ ಹೇಳ್ತಾರೆ. ವೆನ್ ಸಮ್ಮೋನ್ ಸಾಬ್ಸ್ ದೇ ಕ್ರೈ ಇನ್ ಎ ನಾಯ್ಸಿ ವೇ, ಅವರು ಜೋರಾಗಿ ಅಳ್ತಾರೆ. ಬ್ರೀತಿಂಗ್ ಇನ್ ಎ ಶಾರ್ಟ್ ಬ್ರೆತ್. ಸಾಬ್ ಅಂದ್ರೆ ನಾಯ್ಸ್ ಮೇಡ್ ವೆನ್ ಯು ಕ್ರೈ. ಸಾಬಲ್ಲಿ ವೆನ್ ಯು ಕ್ರೈ. ಅಳ್ತಾ ಇರ್ತಾರೆ ಅವ್ರು ಜೋರಾಗಿ, ಬಿಕ್ಕಿ ಬಿಕ್ಕಿ ಜೋರಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅವ್ರ ದುಃಖನ. ವೆನ್ ದೇ ಆರ್ ಇನ್ ಗ್ರೀಫ್, ದುಃಖ ಆದಾಗ, ತುಂಬಾ ತಡಿಲಾರದ ಸಂಕಟ ಆದಾಗ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಬಿಕಾಸ್ ಆಫ್ ಹೆವಿ ಲಾಸ್ ಆ ಥರನೂ ಆಗುತ್ತೆ. ದ ಕ್ರೈಸ್ ಆಫ್ ಚಿಲ್ಡ್ರನ್. ನೆಕ್ಸ್ಟ್ ಲಾಸ್ಟ್ ಒನ್ ವೀಪ್. ವೀಪ್ ಅಂದ್ರೂ ಕೂಡ ಅಷ್ಟೇ ಸಾಬ್ ಅಂತಲೇ ಅರ್ಥ. ಅದು ವೀಪ್ ಅಂದ್ರೆ ಜೋರಾಗಿ ಹೇಳು, ವೀಪ್ ಅಂದ್ರೆ ಮೇಕಿಂಗ್ ಹೆವಿ ಸೌಂಡ್. He wept bitterly. ಅವನು ಸಿಕ್ಕಾಬಿಟ್ಟೆ ಹತ್ಬಿಟ್ಟ. ಬಿಕಾಸ್ he was failed in the exam. ಅವನಿಗೆ ಪರೀಕ್ಷೆಯಲ್ಲಿ ಫೇಲ್ ಆಯಿತು, ಅದರಿಂದ ಸಿಕ್ಕಾಬಟ್ಟೆ ಬಿಕ್ಕಿ ಹತ್ಬಿಟ್ಟ. ಎಕ್ಸಾಮ್, ಅವನ ಪರೀಕ್ಷೆಯಲ್ಲಿ ಫೇಲ್ ಆದ್ರಿಂದ he wept bitterly. Wept ಅಂದ್ರೆ making too much of sound and it is a heavy sorrowful mood. ನೋಡಲ್ಲ ಸ್ನೇಹಿತರೆ, ಹೀಗೆ ನಾವು ಕ್ರೈ ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡ್ಬೋದು, ನೌನ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ವೀಪ್, ಸಾಬು, ಕ್ರೈ ಇವೆಲ್ಲ ಒಂದೇ ಬಳಗ ಸೇರೋದು. ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಜೊತೆಗೆ ಕೂಗು ಅಂತಲೂ ಅರ್ಥ ಆಗುತ್ತೆ, ಶೌಟ್ ಅಂತಲೂ ಅರ್ಥ ಆಗುತ್ತೆ. ಕ್ರೈ ಅಂದ್ರೆ, ವೀಪ್ ಅಂದರೆ ಬಿಕ್ಕಿ ಬಿಕ್ಕಿ ಹೇಳೋದು, ಬಿಕಾಸ್ ಆಫ್ ಇಂಟಾಲರಬಲ್ ಸಾರೋ ಅಥವಾ ಸಫರಿಂಗ್ಸ್. ಹೀಗೆ ಈ ಒಂದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್.